ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಎಸೆನ್ಷಿಯಲ್ಸ್ ಆ್ಯಂಡ್ ಮಾಮ್ ಎಸೆನ್ಷಿಯಲ್ಸ್ ಏನೆಲ್ಲ ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ನನಗೆ ಹಾಗೆ ಪಾಪುಗೆ ಇದನ್ನ ಮಾಡಿದ್ದೆ. ಬಟ್ ಅದಷ್ಟೇ ಐಟಮ್ ಸಾಲೋದಿಲ್ಲ. ಅದು ಜಸ್ಟ್ ಹಾಸ್ಪಿಟಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬೇಬಿಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಇದು ತಾಯಿ ಮಗು ಅನ್ನೋ ಬುಕ್ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರ್ದಿರೋದು. ತುಂಬಾನೇ ಒಳ್ಳೆ ಬುಕ್ ಇದು. ಆಲ್ಮೋಸ್ಟ್ 57 ಎಡಿಷನ್ಸ್ ಆಗಿದೆ ಈ ಬುಕ್ಕಿಂದು. ಯಾರೆಲ್ಲ ಎಕ್ಸ್ಪೆಕ್ಟಿಂಗ್ ಇದ್ದೀರಾ, ಹಾಗೆ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ಇದನ್ನ ಓದಲೇಬೇಕು. ಮಸ್ಟ್ ರೀಡ್ ಬುಕ್ ಅಂತಾನೆ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನಿಮಗೆ, ಪಾಪುನ್ ಹೇಗೆ ನೋಡ್ಕೊಳ್ಳೋದು ಇಂದ ಹಿಡಿದು ಬಾಣಂತನ ಹೇಗೆ ಮಾಡೋದು ಎಲ್ಲಾದ್ರ ಬಗ್ಗೆನೂ ಇದರಲ್ಲಿ ಇದೆ. ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಓದಿ ಅಂತ ನಾನು ಹೇಳ್ತೀನಿ. ಪಾಪು ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಇರಲಿ, ಅದೆಲ್ಲದನ್ನ ಈ ಬುಕ್ ನಿಮಗೆ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ತೀನಿ ನಾನು. ನೋಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಬುಕ್. ನನಗೆ ನಮ್ಮ ಪಪ್ಪ ತಂದ್ಕೊಟ್ರು, ಇದನ್ನ ಓದು, ತುಂಬಾನೇ ಚೆನ್ನಾಗಿದೆ ಅಂತ. ಸೊ ನಾನು ನಿಮ್ಗೆ ಇದನ್ನ ಓದಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಡ್ಡಿಂಗ್ ಎಸೆನ್ಷಿಯಲ್ಸ್, ಪಾಪುನ ಮಲಗಿಸೋದಿಕ್ಕೆ ಏನೆಲ್ಲ ಬೇಕು ಅದ್ರ ಬಗ್ಗೆ ನಾವು ನೋಡೋಣ. ಫಸ್ಟು ಡ್ರೈ ಶೀಟ್ಸ್. ನೋಡಿ, ಇಲ್ಲಿ ಪಾಪುನ ಮಲಗಿಸೋದಕ್ಕೆ ಈ ರೀತಿಯಾಗಿ ಡ್ರೈ ಶೀಟ್ಸ್ ಸಿಗತ್ತೆ. ಇದು ಎಲ್ಲಾನು ನಿಮ್ಗೆ ಸೆಟ್ ಆಫ್ 2 ಈ ರೀತಿಯಾಗೇ ಸಿಗೋದು. ಪಾಪುದು ಪ್ರಾಡಕ್ಟ್ಸ್ ಅಂತಂದ್ರೇನೆ ಅಷ್ಟೇ, ಯಾವುದು ನಿಮಗೆ ಸಿಂಗಲ್ ಆಗಿ ಸಿಗೋದೇ ಇಲ್ಲ. ಯೂಶಲಿ ಸೆಟ್ ಆಫ್ 2, ಸೆಟ್ ಆಫ್ 3 ಅದೇ ರೀತಿಯಾಗಿ ಸಿಗತ್ತೆ. ಇದು ಹಿಂದೆ ಎಲ್ಲ ರಬ್ಬರ್ ಶೀಟ್ ಅಂತ ಹೇಳ್ತಿದ್ರಲ್ವಾ, ಅದರದ್ದೇ ಮಾಡಿಫೈಡ್ ವರ್ಷನ್ ಅಷ್ಟೇನೆ ಇದು. ಇದ್ರ ಮೇಲೆ ಪಾಪುನ್ ಮಲಗಿಸಿದ್ರೆ ಅದಕ್ಕೆ ಥಂಡಿ ಆಗೋದಾಗ್ಲಿ, ಅನ್ಕಂಫರ್ಟೇಬಲ್ ಫೀಲ್ ಆಗೋದಾಗ್ಲಿ ಏನೂ ಆಗೋದಿಲ್ಲ. ಹಾಗೆ ಇದು ಡ್ರೈ ಶೀಟ್. ಇದು ಸ್ಮಾಲರ್ ಸೈಜ್ ಅಲ್ಲಿ ಒಂದು ತರಿಸ್ಕೊಂಡಿದ್ದೀನಿ ನಾನು. ಹಾಗೇನೆ ಇದು ಡ್ರೈ ಶೀಟೇನೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ. ನೋಡಿ, ಇಷ್ಟು ದೊಡ್ಡದಾಗಿದೆ. ಇದ್ರ ಮೇಲೆ ಪಾಪುನ ಮಲಗಿಸ್ಕೊಳ್ಳಕ್ಕೆ ಇದನ್ನ ಹಾಕ್ಬಿಟ್ಟು ಪಾಪುನ, ಅಂದ್ರೆ ಡೈಪರ್ ಫ್ರೀ ಟೈಮಲ್ಲೆಲ್ಲ ಪಾಪುನ ಇದ್ರ ಮೇಲೆ ಮಲಗಿಸ್ಬಿಟ್ಟು, ನೆಕ್ಸ್ಟ್ ಇದನ್ನ ಕೂಡ ನೀವು ನೋಡಿ, ಇದು ಡೈಪರ್ ಚೇಂಜಿಂಗ್ ಮ್ಯಾಟ್ ಅಂತ ಕೂಡ ಹೇಳ್ತಾರೆ ಇದನ್ನ. ನೀವು ಜಸ್ಟ್ ಇದ್ರ ಮೇಲೆ ಅಷ್ಟೇ ಬೇಕಾದ್ರೆ ಮಲಗಿಸ್ಬೋದು, ಇಲ್ಲ ಡ್ರೈ ಶೀಟ್ ಮೇಲೆ ಇದನ್ನ ಹಾಕಿ ಕೂಡ ಮಲಗಿಸ್ಬೋದು. ಹಿಂದೆ ಎಲ್ಲ ಹಳೆ ಬಟ್ಟೆನ ಯೂಸ್ ಮಾಡ್ತಾ ಇದ್ರು. ಹಳೆ ಬಟ್ಟೆ ಬದಲು ಇವಾಗ ರೆಡಿನೇ ಸಿಗತ್ತೆ. ಇಂಥದ್ದೆಲ್ಲ ತುಂಬಾನೇ ಯೂಸ್ ಆಗತ್ತೆ ಪಾಪುಗಳಿಗೆ. ನೋಡಿ, ಇದೆಷ್ಟು ಚೆನ್ನಾಗಿದೆ. ಮೇಲೆ ಕಾಟನ್ ಲೇಯರ್ ಇರುತ್ತೆ, ಹಾಗೆ ಕೆಳಗಡೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಇಂಥದ್ದೆಲ್ಲ ನಾನು ತರಿಸಿ ಇಟ್ಕೊಂಡಿದ್ದೀನಿ. ಇದು ಎಲ್ಲಾನು ಅಷ್ಟೇ ಸೆಟ್ ಆಫ್ 2, ಸೆಟ್ ಆಫ್ 3. ನೋಡಿ, ಇದ್ರೆಲ್ಲದ್ರದ್ದು ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಇದು ರಬ್ಬರ್ ಶೀಟ್, ಆವಾಗಲೇ ಹೇಳಿದ್ನಲ್ಲ, ಇದು ಮುಂಚೆ ಎಲ್ಲ ಸಿಕ್ತಿತ್ತು ನೋಡಿ, ಅದೇ ರಬ್ಬರ್ ಶೀಟ್ ಇದು. ಬಟ್ ಇದ್ರ ಮೇಲೆ ಡೈರೆಕ್ಟ್ ಆಗಿ ಪಾಪುನ ಮಲಗಿಸಿದ್ರೆ ಅದಕ್ಕೆ ಥಂಡಿ ಆಗ್ಬೋದು. ಸೊ ಇದನ್ನ ನೀವು ಹಾಸಿಗೆ ಮೇಲೆ ಹಾಕಿ ಅದ್ರ ಮೇಲೆ ಬೆಡ್ ಸ್ಪ್ರೆಡ್ ಅನ್ನ ಹಾಕಿ ಕೂಡ ಪಾಪುನ ಮಲಗಿಸ್ಬೋದು. ಅವಾಗ ಪಾಪು ಪೀ ಮಾಡಿದಾಗ ಬೆಡ್ ಒದ್ದೆ ಆಗೋದಾಗ್ಲಿ ಅದೆಲ್ಲ ಆಗೋದಿಲ್ಲ. ಬೆಡ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದನ್ನ ಹಾಕಿ ಅದ್ರ ಮೇಲೆ ಬೆಡ್ ಸ್ಪ್ರೆಡ್ ಹಾಕಿ ಪಾಪುನ ಮಲಗಿಸ್ಬೋದು. ಇದನ್ನ ಕೂಡ ಒಂದು ನಾನು ತಗೊಂಡು ಇಟ್ಕೊಂಡಿದ್ದೀನಿ. ಹಾಗೇನೆ ನೆಕ್ಸ್ಟ್ ಬೇಬಿ ಬ್ಲಾಂಕೆಟ್ಸ್. ಬೇಬಿ ಬ್ಲಾಂಕೆಟ್ಸ್ ನೋಡಿ, ಇದು ಸಾಫ್ಟ್, ತುಂಬಾ ಥಿನ್ ಆಗಿದೆ. ಅಂದ್ರೆ ಪಾಪುಗೆ ಸೆಕೆ ಎಲ್ಲ ಆಗೋದಿಲ್ಲ, ವಾರ್ಮ್ ಆಗಿ ಇಡತ್ತೆ ಪಾಪುನ. ಎಷ್ಟು ಕ್ಯೂಟ್ ಪ್ರಿಂಟ್ಸ್ ಅಲ್ವಾ, ನೋಡಕ್ಕೆ ಎಷ್ಟು ಖುಷಿ ಆಗತ್ತೆ ಇದೆಲ್ಲ. ಹಾಗೇನೆ ಸ್ವಲ್ಪ ವಾರ್ಮ್ ಆಗಿರ್ಬೇಕು ಪಾಪು ಅಂತ ಅಂದಾಗ ನೋಡಿ, ಈ ತರದ್ದು. ಇದು ಸ್ವಲ್ಪ ದೊಡ್ಡದಾಗೇನೆ ಇದೆ. ಪಾಪು ದೊಡ್ಡದಾದಾಗ ಎಲ್ಲ ಯೂಸ್ ಮಾಡಕ್ಕಾಗತ್ತೆ. ಇವಾಗ ಫೋಲ್ಡ್ ಮಾಡಿ ಯೂಸ್ ಮಾಡ್ಬೋದು. ಪಾಪುಗೆ ತುಂಬಾ ವಾರ್ಮ್ ಆಗಿರತ್ತೆ. ಹಾಗೇನೆ ಈ ರೀತಿಯಾಗಿ ನೋಡಿ, ರೆಡಿ ಸ್ವಾಡಲ್ ಬರುತ್ತೆ. ಇದನ್ನ ಕೂಡ ಹಾಕಿ ನೋಡಿ, ಈ ರೀತಿಯಾಗಿ ರೆಡಿ ಸ್ವಾಡಲ್ ಪಾಪುನ ಇದ್ರೊಳಗಡೆ ಮಲಗಿಸಿ ಈ ರೀತಿಯಾಗಿ ಪ್ಯಾಕ್ ಮಾಡಿಬಿಟ್ರೆ ಬೆಚ್ಚಗೆ ಮಲ್ಕೊಂತವೆ ಪಾಪುಗಳು.
ಪದೇ ಪದೇ ಹೇಳೋದಾಗ್ಲಿ ಎಲ್ಲ ಮಾಡೋದಿಲ್ಲ. ಯಾಕೆಂದ್ರೆ ಕೈ ಕಾಲೆಲ್ಲ ಅಲ್ಲಾಡ್ಸಕ್ ಬರೋದಿಲ್ಲ ಅಲ್ವಾ ಇದ್ರೊಳಗೆ ಪಾಪುನ ಮಲಗಿಸಿದ್ರೆ. ಸೊ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತವೆ. ಸೊ ಇದು ಅಷ್ಟೇನೆ, ಸೆಟ್ ಆಫ್ 2 ಬರುತ್ತೆ. ಎಲ್ಲದನ್ನು ನಾನು ಆಲ್ಮೋಸ್ಟ್ ಫಸ್ಟ್ ಕ್ರೈಯಿಂದಾನೇ ಪರ್ಚೇಸ್ ಮಾಡಿರೋದು. ಹಾಗಾಗಿ ಅದರ ಲಿಂಕ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೇನೆ ಇವಾಗ ಇದು ಕ್ಯಾರಿಂಗ್ ಬೆಡ್. ಪಾಪುನ ಇದರಲ್ಲಿ ಮಲಗಿಸಿ ಎತ್ಕೊಳ್ಳೋಕ್ಕೆ ತುಂಬಾನೇ ಈಸಿ ಆಗತ್ತೆ. ಹಾಗೆ ಇದರಲ್ಲಿ ಮಲಗಿಸ್ಬೋದು. ನೋಡಿ, ಇದರಲ್ಲಿ ಈ ತರ ಇರುತ್ತೆ. ಇದರಲ್ಲಿ ಡ್ರೈ ಶೀಟ್ ಅನ್ನ ಹಾಕಿ, ಹಾಗೇನೆ ಇದು ನೋಡಿ ಡೈಪರ್ ಚೇಂಜಿಂಗ್ ಮ್ಯಾಟ್ ಎಲ್ಲ ಐತಲ್ಲ, ಅದನ್ನ ಹಾಕಿ ಡೈರೆಕ್ಟ್ ಪಾಪುನ ಮಲಗಿಸಿ ಈ ತರಾನು ಮಲಗಿಸ್ಬೋದು. ಕಾಂಬೋ ಪ್ಯಾಕ್ ನಾನು ತಗೊಂಡಿರೋದು ಇದು ಒಂದು ಬಂದಿತ್ತು. ಹಾಗೇನೆ ನೆಸ್ಟ್ ಬೆಡ್ ಅದನ್ನ ಕೂಡ ತೋರಿಸ್ತೀನಿ. ಪಾಪುನ ಮಲಗಿಸೋದಿಕ್ಕೆ ನೋಡಿ ಈ ರೀತಿಯಾದಂತಹ ಒಂದು ಬೆಡ್ ಅನ್ನ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಮಸ್ಕಿಟೋ ನೆಟ್ ಕೂಡ ಇರೋದ್ರಿಂದ ಸೊಳ್ಳೆ ಕಚ್ಚುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ನನ್ನ ಪಾಪು ಯೂಶಲಿ ಇದ್ರಲ್ಲೇ ಮಲ್ಗತ್ತೆ. ಸ್ನಾನ ಮಾಡಿದಾಗ ಜೋಲಿಯಲ್ಲಿ ಮಲ್ಕೊಂತಾನೆ ನನ್ನ ಪಾಪು. ಆಮೇಲೆ ಇದ್ರಲ್ಲೇ ಯೂಶಲಿ ಅವನು ಮಲ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಇರುತ್ತೆ. ನೋಡಿ ಈ ತರದ್ದು ಒಂದು ದಿಂಬು. ಇದನ್ನ ಈ ರೀತಿಯಾಗಿ ಇರೋದ್ರಿಂದ ಪಾಪು ಹೆಡ್ ನೀಟಾಗಿ ಇದ್ರೊಳಗಡೆ ಪ್ಲೇಸ್ ಆಗತ್ತೆ. ಅದು ಆ ಕಡೆ ಮೂವ್ ಆಗತ್ತೆ ಅನ್ನೋದು ಇರೋದಿಲ್ಲ. ಹಾಗೇನೆ ಇದನ್ನ ಈ ರೀತಿಯಾದ ರೋಲರ್ ಪಿಲೋಸ್ ನ ಸೈಡ್ ಅಲ್ಲಿ ಇಟ್ಟು ಮಲಗಿಸೋದ್ರಿಂದ ಪಾಪು ಮೂವ್ ಆಗೋದಿಲ್ಲ, ಅದ್ ಮಲಗದಲ್ಲೇ ಮಲಗಿರುತ್ತೆ ಅಂತ. ಹಾಗೇನೆ ಇದನ್ನ ಪಾಪುನ ಮಲಗಿಸಿ ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ರೆ ಸೊಳ್ಳೆ ಕಚ್ಚುತ್ತೆ ಅನ್ನೋ ಭಯ ಕೂಡ ನಮ್ಗೆ ಇರೋದಿಲ್ಲ. ಇದು ಅಷ್ಟೇ, ಇದು ಒಂದು ಪಾಪು ಬೆಡ್. ಪಾಪು ಇನ್ನೊಂಚೂರು ದೊಡ್ಡದಾದ್ಮೇಲೆ ಇದರಲ್ಲಿ ಮಲಗಿಸ್ಬೋದು. ಹಾಗೇನೆ ರೋಲರ್ ಪಿಲೋಸ್ ಇತ್ತಲ್ವಾ, ಅದನ್ನ ಇಲ್ಲಿ ಇಟ್ಟು ಈ ರೀತಿಯಾಗಿ ಟೈ ಮಾಡಿ ಪಾಪುನ ಹೀಗೆ ಮಲಗಿಸ್ಬೋದು. ಪಾಪು ಆಟ ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಈ ದೊಡ್ಡ ಬೆಡ್ನ ನಾನು ಯೂಸ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಇದನ್ನ ಯೂಸ್ ಮಾಡಿಲ್ಲ. ಪ್ರೆಸೆಂಟ್ಲಿ ನಾನು ಅದು ನೆಟ್ ಇದೆಯಲ್ಲ ಆ ಬೆಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಪಾಪುಗೆ. ನೋಡಿ, ನೆಕ್ಸ್ಟ್ ಬೆಡ್ಡಿಂಗ್ ಎಸೆನ್ಷಿಯಲ್ಸ್ ಅಲ್ಲಿ ಬರೋದು ಈ ಜೋಲಿ. ಹಿಂದೆ ಎಲ್ಲ ಹಳೆ ಸೀರೆ ಅಥವಾ ಬೆಡ್ಶೀಟ್ಸ್ ಯೂಸ್ ಮಾಡಿ ಜೋಲಿನ ಮಾಡ್ತಾ ಇದ್ರು. ಬಟ್ ಇವಾಗ ಈ ರೀತಿಯಾಗಿ ರೆಡಿನೇ ಸಿಕ್ಬಿಡತ್ತೆ. ಇದನ್ನ ನಾವು ವಿಂಡೋಗೆ ಫಿಕ್ಸ್ ಮಾಡ್ಬೋದು. ಅಕಸ್ಮಾತ್ ಸೀಲಿಂಗ್ ಅಲ್ಲಿ ಹುಕ್ ಎಲ್ಲ ಇಲ್ಲ ಅಂತಂದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತಲ್ವಾ, ಅವಾಗ ಈ ರೀತಿಯಾದ ಜೋಲಿನ ನಾವು ಯೂಸ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಇರತ್ತೆ ಈ ಜೋಲಿ. ಇದಕ್ಕೆ ನೆಟ್ ಕೂಡ ಇರೋದ್ರಿಂದ ಸೊಳ್ಳೆ ಕಚ್ಚತ್ತೆ ಅಂತ ಭಯ ಇರೋದಿಲ್ಲ. ನೆಕ್ಸ್ಟ್ ಈಸ್ ಡೈಪರಿಂಗ್ ಎಸೆನ್ಷಿಯಲ್ಸ್. ಇದರಲ್ಲಿ ಬರೋದಾದ್ರೆ ಡೈಪರ್ಸ್. ನಾನು ಪಾಪುಗೆ ಯೂಸ್ ಮಾಡುವಂಥ ಡೈಪರ್ ಮ್ಯಾಮಿ ಪೋಕೋ ಪ್ಯಾಂಟ್ಸ್. ಯೂಶಲಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದರ ನೆಕ್ಸ್ಟ್ ಯೂಸ್ ಮಾಡೋದು ಅಂತಂದರೆ ನಾನು ಪ್ಯಾಂಪರ್ಸ್ನ ಯೂಸ್ ಮಾಡ್ತೀನಿ. ಇದು ಮ್ಯಾಮಿ ಪೋಕೋ ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಆಗಿರುತ್ತೆ. ಇದನ್ನು ಈ ರೀತಿಯಾಗಿ ಈಸಿಯಾಗಿ ಹಾಕ್ಬೋದು. ಆ್ಯಂಡ್ ಈ ಪ್ಯಾಂಪರ್ಸಲ್ಲೂ 2 ಥರನೂ ಬರುತ್ತೆ, ಪ್ಯಾಂಟ್ ಸ್ಟೈಲ್ ಮತ್ತು ಇದು ನೋಡಿ ಈ ಥರನೂ ನನಗೆ ತುಂಬಾನೇ ಇಷ್ಟ ಆಯಿತು. ಇದಕ್ಕೆ ವೆಲ್ಕ್ರೋ ಇರುತ್ತೆ. ಈ ರೀತಿಯಾಗಿ ಇದನ್ನು ಪೇಸ್ಟ್ ಮಾಡುವಂಥದ್ದು, ರ್ಯಾಪ್ ಮಾಡಿ ಈ ರೀತಿಯಾಗಿ ಪೇಸ್ಟ್ ಮಾಡುವಂಥದ್ದು. ಇದನ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತಂದ್ರೆ ಪಾಪುಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸಿದಾಗ ಪಾಪ ಅದ್ರ ಕಾಲು ತುಂಬಾನೇ ನೋವಾಗಿರುತ್ತಲ್ಲ, ಅವಾಗ ಇದನ್ನ ನಾವು ಕಾಲಿಂದ ಈ ರೀತಿಯಾಗಿ ಹಿಂಗೆ ಮೇಲೆ ಏರ್ಸಕ್ಕೆ ಕಷ್ಟ ಆಗತ್ತೆ. ಅವಾಗ ಅದಕ್ಕೆ ನೋವು ಆಗ್ಬೋದು. ಆ ಟೈಮಲ್ಲಿ ಇದನ್ನ ನಾವು ಈಸಿಯಾಗಿ ಹಿಂಗೆ ರ್ಯಾಪಿಂಗ್ ಅಲ್ವಾ, ಪಾಪುನ ಇಲ್ಲಿ ಮಲಗಿಸಿ ಈ ರೀತಿಯಾಗಿ ಹಾಕೋದ್ರಿಂದ ಅದಕ್ಕೆ ಏನು ಆಗೋದಿಲ್ಲ. ಸೊ ಇದನ್ನ ಕೂಡ ನಾನು ಅಂದ್ರೆ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಮಾತ್ರ ನಾನು ಇದನ್ನ ಯೂಸ್ ಮಾಡೋದು. ಯೂಶಲಿ ಡೈಲಿ ನಾನು ಯೂಸ್ ಮಾಡೋದು ಇದೇನೆ, ಪ್ಯಾಂಟ್ ಸ್ಟೈಲ್ ಡೈಪರ್ಸ್ ಪಾಪುಗೆ. ಹಾಗೇನೆ ನೈಟ್ ಟೈಮ್ ಮಾತ್ರ ನಾನು ಡೈಪರ್ಸ್ನ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಎಲ್ಲ ಏನು ಅಂತಂದ್ರೆ ನೋಡಿ ಈ ರೀತಿಯಾದಂಥ ಕಾಟನ್ ನ್ಯಾಪೀಸ್ನ ಯೂಸ್ ಮಾಡ್ತೀನಿ. ಇದು ಜಸ್ಟ್ 1 ಪೀನ್ ಅಷ್ಟೇ ಹೋಲ್ಡ್ ಮಾಡತ್ತೆ. ಪಾಪು ಪೀ ಮಾಡಿದ ತಕ್ಷಣ ಅದು ವೆಟ್ ಆಗೋದ್ರಿಂದ ಮತ್ತೆ ಅಳಕ್ ಸ್ಟಾರ್ಟ್ ಮಾಡತ್ತೆ ಪಾಪು. ಆ ಟೈಮಲ್ಲಿ ನೀವು ಈ ಥರದ್ದು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ 1 ಲೇಯರ್ ಆಫ್ ನೋಡಿ ಒಳಗಡೆ ಪ್ಯಾಡೆಡ್ ಇರುತ್ತೆ, ಹಾಗಾಗಿ ಸ್ವಲ್ಪ ಅದಕ್ಕೆ ತಣ್ಣಗೆ ಅನ್ಸೋದಿಲ್ಲ ಪೀ ಮಾಡಿದಾಗ. 1-2 ಪೀಸ್ ಇದು ಹೋಲ್ಡ್ ಮಾಡತ್ತೆ. ಹಾಗೆ ನೆಕ್ಸ್ಟ್ ನೀವು ಕ್ಲಾತ್ ಡೈಪರ್ಸ್ನ ಕೂಡ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಕ್ಲಾತ್ ಡೈಪರ್ಸ್ನ ಕೂಡ ತರಿಸ್ಕೊಂಡಿದ್ದೀನಿ. ಎಷ್ಟು ಕ್ಯೂಟ್ ಪ್ರಿಂಟ್ಸ್ ಇರುತ್ತೆ ಅಲ್ವಾ.
ಇದನ್ನ ಕೂಡ ನೀವು ಅಪ್ ಟು 4 ಅವರ್ಸ್ ತನಕ ನೀವು ಯೂಸ್ ಮಾಡ್ಬೋದು ಕ್ಲಾತ್ ಡೈಪರ್ಸ್ನ. ಕ್ಲಾತ್ ಡೈಪರ್ಸಿಗೆ ತಂದೇ ಆದ ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ರೀತಿಯಾಗಿ ಈ ನಾರ್ಮಲ್ ಡೈಪರ್ಸ್ಗೂ ಕೂಡ ಇದು ಕೆಮಿಕಲ್ ಬೇಸ್ಡ್ ಆಗಿರೋದ್ರಿಂದ ನೀವು ಇದು ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡ್ಬೋದು. ಬಟ್ ಕ್ಲಾತ್ ಡೈಪರ್ಸ್ನ ನೀವು ಮಳೆಗಾಲದಲ್ಲಂತೂ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಇದರ ಇನ್ಸರ್ಟ್ಸ್ ಇರುತ್ತೆ ನೋಡಿ, ಇದು ಕ್ಲಾತ್ ಡೈಪರ್ ಒಳಗೆ ನೋಡಿ ಈ ರೀತಿಯಾಗಿ ಇನ್ಸರ್ಟ್ ಮಾಡುವಂಥದ್ದು. ಇದು ಮೈಕ್ರೋಫೈಬರ್ ಕ್ಲಾತ್ ಇಂದ ಮಾಡಿರ್ತಾರೆ. ಇದು ತುಂಬಾನೇ ದಪ್ಪ ಇರೋದ್ರಿಂದ ಒಣಗಕ್ಕೆ ಆಲ್ಮೋಸ್ಟ್ 1 to 2 days ಬೇಕಾಗತ್ತೆ ನಿಮ್ಗೆ ಮಳೆಗಾಲದಲ್ಲಿ. ಬಟ್ ಸಮ್ಮರ್ ಟೈಮಲ್ಲೆಲ್ಲ ತುಂಬಾನೇ ಯೂಸ್ ಆಗತ್ತೆ. ನಿಮ್ಗೆ ಡೈಪರ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂದಾಗ ನೀವು ಇದನ್ನ ಕೂಡ ಯೂಸ್ ಮಾಡ್ಬೋದು. ತುಂಬಾನೇ ಬೆಸ್ಟ್ ಆಪ್ಷನ್ ಅಂತಾನೆ ನಾನು ಹೇಳ್ತೀನಿ. ಇದು ಕ್ಲಾತ್ ಡೈಪರ್ಸ್. ಹಾಗೇನೆ ಡ್ರೈ ಫೀಲ್ ಲಂಗೋಟ್ಸ್ ಅಂತಾನು ಇವಾಗ ಬರುತ್ತೆ. ಬಟ್ ನಂಗೆ ಪರ್ಸ್ನಲಿ ಇದೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಬಿಕಾಸ್ ಇದು ಜಸ್ಟ್ 1 p ಅಷ್ಟೇ ಹೋಲ್ಡ್ ಮಾಡುತ್ತೆ. ಆಫ್ಟರ್ ದಟ್ ಇದು ಕೂಡ ಏನ್ ಡ್ರೈ ಅಂತ ಏನು ಅನ್ಸೋದೇ ಇಲ್ಲ. ಆಲ್ಮೋಸ್ಟ್ ಈ ಕಡೆ ಎಲ್ಲಾನು ವೆಟ್ ಆಗ್ಬಿಡತ್ತೆ. ಇದು ಸೇಮ್ ನಾರ್ಮಲ್ ಕಾಟನ್ ನ್ಯಾಪೀಸ್ ತರಾನೇ ವರ್ಕ್ ಮಾಡುತ್ತೆ. ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಸೈಡ್ ಇರೋದ್ರಿಂದ ನೀವು ಈ ಕಾಟನ್ ನ್ಯಾಪೀಸ್ನೇ ಯೂಸ್ ಮಾಡ್ಬೋದು ಇದ್ರ ಬದಲಿಗೆ. ಬಟ್ ಇದನ್ನು ನಾನು ತರಿಸ್ಕೊಂಡಿದ್ದೆ, ನೋಡೋಣ ಯಾವ ರೀತಿಯಾಗಿರತ್ತೆ ಅಂತ. ಇದಕ್ಕೆ ಡ್ರೈ ಫೀಲ್ ಲಂಗೋಟ್ಸ್ ಅಂತ ಕರೀತಾರೆ. ಹಾಗೇನೆ ಯಾವುದೇ ಡೈಪರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಡೈಪರ್ ರ್ಯಾಶ್ ಕ್ರೀಮ್ ಅನ್ನ ಹಚ್ಚೋದನ್ನ ಮರೀಲೇಬಾರ್ದು. ಕ್ರೀಮ್ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ಕೂಡ ನಾವು ಯೂಸ್ ಮಾಡ್ಬೋದು. ಅದನ್ನ ಹಚ್ಚೋದ್ರಿಂದ ಪಾಪುಗೆ ರ್ಯಾಷಸ್ ಆಗೋದಿಲ್ಲ. ಅವಾಗ ನೀವು ಡೈಪರ್ಸ್ನ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ 1 hour ಆದ್ರೂ ಡೈಲಿ ನಾವು ಡೈಪರ್ ಫ್ರೀ ಟೈಮ್ ನ ಪಾಪುಗೆ ಕೊಡ್ಬೇಕಾಗತ್ತೆ. ಯಾವಾಗ್ಲೂ ಡೈಪರ್ ಹಾಕಿ ಇರೋದ್ರಿಂದ ಅವಕ್ಕೂ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತೆ. ಹಾಗಾಗಿ ನಾವು ಈ ಕಾಟನ್ ನ್ಯಾಪೀಸ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈಸಿ ಬ್ರೀಸಿ ಫೀಲ್ ಮಾಡೋದಕ್ಕೆ ಬಿಡಬೇಕು. ಡೈಪರ್ ಫ್ರೀ ಟೈಮ್ನ ನಾವು ಪಾಪುಗೆ ಕೊಡಬೇಕು. ನಾನು ಪರ್ಸ್ನಲಿ ಹಿಮಾಲಯದ್ದು ಡೈಪರ್ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಪಾಪುಗೆ. ನೆಕ್ಸ್ಟ್ ಡೈಪರ್ ಎಸೆನ್ಷಿಯಲ್ಸ್ ಅಲ್ಲಿ ಮೇನ್ ಆಗಿ ಬರುವಂತದ್ದು ವೆಟ್ ವೈಪ್ಸ್. ಯೂಶಲಿ ಬೇಬಿ ಪಾಟಿ ಮಾಡಿದಾಗ, ಪೀ ಮಾಡಿದಾಗ ವೈಪ್ ಮಾಡೋದಕ್ಕೆ ವೆಟ್ ವೈಪ್ಸ್ ನ ಯೂಸ್ ಮಾಡ್ತಾರೆ. ಬಟ್ ನಾನು ಇದನ್ನ ಯೂಶಲಿ ಯಾವಾಗ್ಲೂ ಯೂಸ್ ಮಾಡೋದಿಲ್ಲ, ಡೈಲಿ ಯೂಸ್ ಮಾಡಲ್ಲ. ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಅಂದಾಗ ಮಾತ್ರ ನಾನು ಇದನ್ನ ಯೂಸ್ ಮಾಡ್ತೀನಿ. ಡೈಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿಯಾಗಿ ಬಾಟಲ್ ಅಲ್ಲಿ ಹಾಟ್ ವಾಟರ್ನ ಇಟ್ಕೊಂಡಿರ್ತೀನಿ. ಹಾಗೇನೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಕಾಟನ್ ಕ್ಲಾತ್ಸ್ನ ಚಿಕ್ಕ ನೋಡಿ ಈ ತರ ಚಿಕ್ಕ ಪೀಸ್ ಆಗಿ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನ ವೆಟ್ ಮಾಡ್ಕೊಂಡು ನಾನು ಯೂಶಲಿ ವೈಪ್ ಮಾಡ್ತೀನಿ. ಇದರಲ್ಲಿ ಕ್ಲೀನ್ ಮಾಡೋದು. ನಾನ್ ಯೂಸ್ ಮಾಡುವಂತಹ ವೆಟ್ ವೈಪ್ಸ್ ಜಾನ್ಸನ್ ಬೇಬಿದು. ಪರ್ಸ್ನಲಿ ನಾನು ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಪ್ರಮೋಷನ್ ಆಗಲಿ ಏನನ್ನು ನಾನು ಮಾಡ್ತಾ ಇಲ್ಲ. ಪರ್ಸ್ನಲಿ ನಾನು ನನ್ನ ಪಾಪುಗೆ ಯಾವುದನ್ನ ಯೂಸ್ ಮಾಡ್ತಿದ್ದೀನೋ ಅದರ ಬಗ್ಗೆ ನಾನು ನಿಮಗೆಲ್ಲ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಯೂಶಲಿ ಎಲ್ಲರೂ ವಾಟರ್ ಬೇಸ್ನ ಯೂಸ್ ಮಾಡ್ತಾರೆ. ಬಟ್ ನನಗೆ ಪರ್ಸ್ನಲಿ ಇದು ಕೂಡ ತುಂಬಾನೇ ಲೈಕ್ ಆಗಿದೆ. ಇದು ಕೂಡ ಸೋಪ್ ಫ್ರೀ, ಆಲ್ಕೋಹಾಲ್ ಫ್ರೀ, ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಪಾಪುಗೆ ಯಾವುದೇ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಬೇದಿಂಗ್ ಎಸೆನ್ಷಿಯಲ್ಸ್. ಪಾಪುಗೆ ಫಸ್ಟ್ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ನಾನು ಆಯಿಲ್ ಮಸಾಜ್ ಮಾಡ್ತೀನಿ. ಯಾವ ಆಯಿಲ್ ಅಂತಂದರೆ ಪ್ಯೂರ್ ವರ್ಜಿನ್ ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇರೋದು. ಗಾಣದ ಎಣ್ಣೆ ಅಂತ ಕೂಡ ಅಂತಾರಲ್ವ, ಅದನ್ನು ನಾನು ತಂದಿಟ್ಕೊಂಡಿರೋದು. ಇದರಿಂದ ಪಾಪುಗೆ ಮಸಾಜ್ ಮಾಡ್ತೀವಿ. ನಂತರ ಮಸಾಜ್ ಮಾಡಿದ್ಮೇಲೆ ಬಾತ್ ಮಾಡಿಸೋದಕ್ಕೆ ನಾನು ಫಸ್ಟ್ ಪಾಪು ಹುಟ್ಟಿದಾಗ ಯಾವ ಸೋಪನ್ನ ಯೂಸ್ ಮಾಡ್ತಿದ್ದೆ ಅಂತಂದ್ರೆ ಸೆಬಾಮೆಡ್ಡಿಂದು ಎಲ್ಲ ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿದ್ದೆ. ಸೆಬಾಮೆಡ್ ಓಕೆ, ಸುಮಾರು ಜನ ಎಲ್ಲರೂ ಅದನ್ನೇ ಬಳಸ್ತಾರೆ. ಬಟ್ ನಂಗೆ ಪರ್ಸ್ನಲಿ ಅದೇನಷ್ಟು ಇಷ್ಟ ಆಗಲಿಲ್ಲ. ಎಸ್ ಹೌದು, ಅದು ಮೈಲ್ಡ್ ಆಗಿರತ್ತೆ ಹೌದು, ಬಟ್ ಅದ್ರ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ. ಹಾಗೇನೆ ನೋಡಿ ಇದೆಲ್ಲ ನಾನು ತರಿಸ್ಕೊಂಡಿದ್ದೆ, ಬಾಡಿ ಲೋಷನ್ ಎಲ್ಲ. ನನಗೆ ಅದು ತುಂಬ ಮಾಯ್ಶ್ಚರೈಸ್ಡ್ ಆಗಿ ಇಡತ್ತೆ ಬೇಬಿ ಸ್ಕಿನ್ನನ್ನು ಅಂತ ಅನಿಸ್ಲಿಲ್ಲ. ಪದೇ ಪದೇ ಹಚ್ಚಬೇಕಾಗಿ ಬರುತ್ತೆ. ಅದೊಂಥರ ಡ್ರೈ ಫೀಲ್ ಅನಿಸ್ತಾ ಇತ್ತು ನನಗೆ ಪರ್ಸ್ನಲಿ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದೆ. ಇವಾಗ ನಾನು ಬಳಸ್ತಾ ಇರೋದು ಪಾಪುಗೆ ಜಾನ್ಸನ್ ಬೇಬಿ ಸೋಪ್.
ಇದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ನಂಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ. ಹಾಗಾಗಿ ನಾನು ಜಾನ್ಸನ್ ಬೇಬಿ ಸೋಪ್ನ ಯೂಸ್ ಮಾಡ್ತಾ ಇರೋದು. ಹಾಗೇನೆ ಶಾಂಪೂ ಕೂಡ ಜಾನ್ಸನ್ ಬೇಬಿದೆ ನಾನು ಬಳಸೋದು. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜಾನ್ಸನ್ ಬೇಬಿ. ಮುಂಚೆ ಎಲ್ಲ ನಮ್ಮ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಜಾನ್ಸನ್ ಬೇಬಿನೇ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಏನು ಅಂತಂದ್ರೆ ಹೈಯರ್ ಎಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅದೊಂಥರ ಟ್ರೆಂಡ್ ಆಗ್ಬಿಟ್ಟಿದೆ. ಬಟ್ ಈ ಪ್ರಾಡಕ್ಟ್ಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾನು ಪಾಪುಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು, ಜಾನ್ಸನ್ ಬೇಬಿ ಶಾಂಪೂ. ಹಾಗೆ ಜಾನ್ಸನ್ ಬೇಬಿ ಲೋಷನ್ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಪರ್ಸ್ನಲಿ ಹಿಮಾಲಯದ್ದು ಈ ಮಸಾಜ್ ಆಯಿಲ್ ತುಂಬಾನೇ ಇಷ್ಟ. ಇದ್ರ ಫ್ರೇಗ್ರೆನ್ಸ್ ನಂಗೆ ತುಂಬಾನೇ ಇಷ್ಟ. ಪರ್ಸ್ನಲಿ ನಂಗೆ ಹಚ್ಕೊಳಕ್ಕೆ ಇಷ್ಟ ಆಗತ್ತೆ ಇದನ್ನ. ಹಾಗೇನೆ ಇದು ಅಷ್ಟೇ, ಫೇಸ್ ಕ್ರೀಮ್ ಕೂಡ ನಾನು ಜಾನ್ಸನ್ ಬೇಬಿದೇನೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಒಂದು ಕಾಜಲ್ ಬಾಕ್ಸನ್ನ ಪಾಪುಗೆ ದೃಷ್ಟಿಗೆ ಅಂತ ಇಡ್ತಾರಲ್ವಾ, ಒಂದು ಕಾಜಲ್ ಬಾಕ್ಸ್. ಇದಿಷ್ಟು ಬೇಥಿಂಗ್ ಎಸೆನ್ಷಿಯಲ್ಸ್ ಕಾಸ್ಮೆಟಿಕ್ಸ್ ಆಯಿತು. ಪಾಪುನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಮೇಲೆ ಅದಕ್ಕೆ ಸ್ವಾಡಲ್ ಮಾಡಬೇಕಲ್ವಾ, ಫಸ್ಟು ವೈಪ್ ಮಾಡೋದಕ್ಕೆ ಒಂದು ಟವಲ್ ನೋಡಿ, ಸ್ನಾನ ಆದ ತಕ್ಷಣ ವೈಪ್ ಮಾಡೋದಕ್ಕೆ ಟವಲ್. ಇದರೆಲ್ಲದ್ರದ್ದು ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಪಾಪುನ ವೈಪ್ ಮಾಡಿದ ತಕ್ಷಣ ನಾವು ಇದು ಒಂದು ಲಂಗೋಟ್ನ ಹಾಕ್ಬಿಟ್ಟು ನಂತರ ಸ್ವಾಡಲ್ ಮಾಡಿ ಮಲಗಿಸ್ತೀನಿ. ಇದರಿಂದ ಪಾಪು ಪೀ ಮಾಡಿದ್ರು ಕೂಡ ಅದಕ್ಕೆ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ನೋಡಿ, ಈ ಥರ ಮಸ್ಲಿನ್ ಕ್ಲಾತ್ ಇಂದು ಸ್ವಾಡಲ್ ಎಷ್ಟು ಸಾಫ್ಟ್ ಇರುತ್ತೆ. ಈ ರೀತಿಯಾಗಿ ಸ್ವಾಡಲ್ ಕ್ಲಾತ್ನ ನಾನು ಯೂಸ್ ಮಾಡ್ತೀನಿ. ಇದರಿಂದ ಪಾಪು ಚೆನ್ನಾಗಿ ಮಲ್ಕೊಳ್ಳುತ್ತೆ. ಒಂದು 3 to 4 hours ಕಂಟಿನ್ಯೂಸ್ ಮಲ್ಕೊಂಡ್ಬಿಡತ್ತೆ ಪಾಪು ಸ್ವಾಡಲ್ ಮಾಡೋದ್ರಿಂದ. ಇದು ಕೂಡ ಇನ್ನೊಂದು ಟವಲ್. ಹಾಗೇನೆ ಆವಾಗಲೇ ಹೇಳ್ದಂಗೆ ಈಗ ನೋಡಿ ರೆಡಿ ಸ್ವಾಡಲ್ ರ್ಯಾಪೇ ಸಿಕ್ಬಿಡತ್ತೆ. ನೀವು ಪಾಪುನ ಇದರಲ್ಲೇ ಡೈರೆಕ್ಟ್ ಆಗಿ ಸ್ವಾಡಲ್ ಮಾಡಿ ಮಲಗಿಸ್ಬೋದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ, ಈ ರೀತಿಯಾಗಿ ವೆಲ್ಕ್ರೋ ಕೊಟ್ಟಿರ್ತಾರೆ. ಟೈಟ್ ಆಗಿ ಸ್ವಾಡಲ್ ಮಾಡಿ ಈ ರೀತಿಯಾಗಿ ಮಲಗಿಸ್ಬಿಟ್ರೆ ಪಾಪು ಚೆನ್ನಾಗಿ ನಿದ್ದೆ ಮಾಡುತ್ತೆ. ತಲೆಗೆ ಕಟ್ಟೋದಕ್ಕೆ ಅಂತ ಈ ರೀತಿಯಾಗಿ ಒಂದು ಬಟ್ಟೆನ ನೋಡಿ, ಸಾಫ್ಟ್ ಕಾಟನ್ ಕ್ಲಾತ್, ಇದನ್ನು ಕೂಡ ಹಿಂಗೆ ಮಾಡಿ ಈ ರೀತಿಯಾಗಿ ಟೈ ಮಾಡುವಂಥದ್ದು. ಇದು ಕೂಡ ಸಾಫ್ಟ್ ಕಾಟನ್ ಕ್ಲಾತ್ನ ನಾನು ತಗೊಂಡಿದ್ದೀನಿ. ಇದಿಲ್ಲ ಅಂತಂದ್ರೆ ನೀವು ಕ್ಯಾಪ್ಸ್ ಅನ್ನ ಕೂಡ ಯೂಸ್ ಮಾಡ್ಬೋದು. ಕ್ಯಾಪ್ಸ್ ಅನ್ನ ಹಾಕಿ ಪಾಪುನ ಮಲಗಿಸ್ಬೋದು. ನೆಕ್ಸ್ಟ್ ಪೌಡರ್ನ ಮರ್ತೆ ಬಿಟ್ಟಿದ್ದೆ ನಾನು. ಯಾಕೆಂದ್ರೆ ಪ್ರೆಸೆಂಟ್ಲಿ ನಾನು ಪೌಡರ್ನ ಪಾಪುಗೆ ಯೂಸ್ ಮಾಡ್ತಿಲ್ಲ. ವಿಂಟರ್ ಆಗಿರೋದ್ರಿಂದ ಪೌಡರ್ನ ಯೂಸ್ ಮಾಡಿದ್ರೆ ಪಾಪು ಸ್ಕಿನ್ ಡ್ರೈ ಆಗ್ಬಿಡುತ್ತೆ ಅನ್ನೋ ರೀಸನ್ ಇಂದ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಬಾಡಿ ಲೋಷನ್ ಅಥವಾ ಮಸಾಜ್ ಆಯಿಲ್ ಅಷ್ಟೇನೆ ನಾನು ಪಾಪುಗೆ ಅಪ್ಲೈ ಮಾಡ್ತಾ ಇರೋದು. ಈ ಪೌಡರ್ನ ಕಾಜಲ್ ಇಟ್ಮೇಲೆ ಅದು ಅಳ್ಸೋಗ್ಬಾರ್ದು ಅಂತ ಆ ಉದ್ದೇಶಕ್ಕೆ ಮಾತ್ರ ನಾನು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೋತಿಂಗ್ ಎಸೆನ್ಷಿಯಲ್ಸ್ ಅಲ್ಲಿ ಫಸ್ಟ್ ಬರೋದು ಬೇಬಿ ವಾರ್ಡ್ರೋಬ್. ಯಾಕೆಂದ್ರೆ ನಾವು ಕ್ಲೋತ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ವಾರ್ಡ್ರೋಬ್ ಬೇಕಾಗತ್ತೆ. ಮನೇಲಿ ಒಂದು ವಾರ್ಡ್ರೋಬ್ ಇತ್ತು ಅಂದ್ರೆ ಓಕೆ, ಆರೆಲ್ಸ್ ಈ ರೀತಿ ಪೋರ್ಟೇಬಲ್ ಅಥವಾ ಡಿಟ್ಯಾಚಬಲ್ ವಾರ್ಡ್ರೋಬ್ ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕ್ಲೋದಿಂಗ್. ಪ್ರೆಸೆಂಟ್ಲಿ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಪಾಪುನ ನಾವು ಎಷ್ಟು ಬೆಚ್ಚಗಿಡ್ತೀವೋ ಅಷ್ಟು ಒಳ್ಳೇದು. ಅದಕ್ಕೆ ಶೀತ ಆಗೋದಾಗ್ಲಿ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಪಾಪುಗೆ ಫುಲ್ ಸ್ಲೀವ್ ಇರುವಂತಹ ಬಟ್ಟೆಗಳನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಹಾಗೆ ಪಾಪು ಚಿಕ್ಕದಿರೋದ್ರಿಂದ ಫ್ರಂಟ್ ಬಟನ್ಸ್ ಇರುವಂತಹ ಬಟ್ಟೆಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಫುಲ್ ಸ್ಲೀವ್ ಇರುವಂತಹ ಬಟ್ಟೆಗಳನ್ನೇ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ, ಇದೆಲ್ಲ ಸೆಟ್ ಆಫ್ 3 ಬರುತ್ತೆ. ಇದನ್ನ ಎಲ್ಲ ಕೂಡ ನಾನು ಫಸ್ಟ್ ಕ್ರೈ ಇಂದಾನೆ ಆರ್ಡರ್ ಮಾಡ್ಕೊಂಡಿರೋದು. ಹಾಗೇನೆ ಅದರದ್ದೇ ಪ್ಯಾಂಟ್ಸ್ ಕೂಡ ಬರುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದೆಲ್ಲಾನು ಅಷ್ಟೇ ಸೆಟ್ ಆಫ್ 5 ಅನ್ಸತ್ತೆ. ಇದು ಈ ತರ ಪ್ಯಾಂಟ್ ಹಾಗೆ ಶರ್ಟ್ಸ್ನ ನಾನು ಪಾಪುಗೆ ತರಿಸಿ ಇಟ್ಕೊಂಡಿದ್ದೀನಿ. ಹಾಗೇನೆ ಇದು ಫ್ರಂಟ್ ಬಟನ್ಸ್ ಇರುವಂತಹ ಶರ್ಟ್ಸ್.
ನೆಕ್ಸ್ಟ್ ಏನು ಅಂತಂದ್ರೆ ನಾವು ಒನ್ಸೀಸ್ನ ಕೂಡ ಬಳಸ್ಬೋದು. ಪಾಪುಗೆ ಡೈಪರ್ ಎಲ್ಲ ಹಾಕಿದಾಗ ಈ ರೀತಿಯಾಗಿ ಒನ್ಸಿನ ಹಾಕ್ಬಿಟ್ರೆ ತುಂಬಾನೇ ಕಂಫರ್ಟೇಬಲ್ ಆಗಿ ಇರುತ್ತೆ. ಪಾಪುಗೆ ಹಾಕಕ್ಕೂ ಅಷ್ಟೇನೆ, ಅವು ಹಾಕಿದಾಗ ಅವಕ್ಕೂ ಕೂಡ ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡ್ತವೆ ಇದನ್ನ. ಈ ರೀತಿಯಾಗಿ ಶಾರ್ಟ್ ಒನ್ಸೀಸು ಬರುತ್ತೆ ನೋಡಿ, ಈ ತರ ಇರುತ್ತೆ. ಹಾಗೇನೆ ಇದಕ್ಕೆ ರಾಂಪರ್ಸ್ ಅಂತಾನೂ ಕರೀತಾರೆ ನೋಡಿ, ಈ ರೀತಿಯಾಗಿ ಫುಲ್ ಇರುತ್ತೆ. ಇದು ಕಾಲ್ ಕ್ಲೋಸ್ ಆಗಿರುವಂತದ್ದನ್ನ ನಾವು ಅಷ್ಟಾಗಿ ಯೂಸ್ ಮಾಡಬಾರ್ದು, ಯಾಕೆಂದ್ರೆ ಅದು ಪಾಪು ಲೆಗ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ತಿರುತ್ತಲ್ಲ, ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬಿಡತ್ತೆ. ಹಾಗಾಗಿ ಈ ರೀತಿಯಾಗಿ ಓಪನ್ ಇರುವಂತದ್ದನ್ನೇ ನಾನು ಪ್ರಿಫರ್ ಮಾಡ್ತೀನಿ ಯೂಶಲಿ. ಇದು ಕೂಡ ನೋಡಿ ಫುಲ್ ಸ್ಲೀವ್ ನಾನು ಇವಾಗ ಸದ್ಯಕ್ಕೆ ತಗೊಂಡಿದ್ದೀನಿ, ಯಾಕೆಂದ್ರೆ ವಿಂಟರ್ ಇರೋದ್ರಿಂದ ಪಾಪು ಬೆಚ್ಚಗಿರತ್ತೆ ಅಂತ. ಹಾಗೇನೆ ಇದೆಲ್ಲದನ್ನು ನಾನು ಬೇಬಿ ಹಗ್ಗಿಂದಾನೆ, ಬೇಬಿ ಹಗ್ ಫಸ್ಟ್ ಕ್ರೈಯಿಂದ ತರಿಸ್ಕೊಂಡಿದ್ದೀನಿ. ಹಾಗೇನೆ ನೋಡಿ H&M ಇಂದು ಕೂಡ ಇದೆಲ್ಲ ನ್ಯೂಟ್ರಲ್ ಕಲರ್ಸ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದು ಕೂಡ ಒನ್ಸಿ ಅಂಡ್ ಇದು ಸೆಟ್ ಬರುತ್ತೆ ನೋಡಿ, ಈ ರೀತಿಯಾಗಿ ಎಷ್ಟು ಕ್ಯೂಟ್ ಆಗಿದೆ ಇದು ಶಾರ್ಟ್ಸ್. ಜಸ್ಟ್ ಇದನ್ನ ಕೂಡ ಹಾಕ್ಬೋದು, ಇದ್ರ ಜೊತೆಗೂ ಕೂಡ ಹಾಕ್ಬೋದು. ಎಷ್ಟು ಕ್ಯೂಟ್ ಆಗಿದೆ. ಇದು ಕೂಡ ಒನ್ಸಿನೇ. ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಪಾಪುಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡುತ್ತೆ. ಹಾಗೇನೆ ಪಾಪು ಕೈ ಕಾಲು ತುಂಬಾನೇ ಬೆಚ್ಚಗಿರ್ಬೇಕು, ಹಾಗಾಗಿ ಸಾಕ್ಸ್ ಹಾಗೆ ಮಿಟನ್ಸ್ ನ ಹಾಕೋದನ್ನ ಮರಿಲೇಬೇಡಿ. ಇದು ಕೂಡ H&M ಇಂದೆ. ಇದು ಸೆಟ್ ಆಫ್ 3 ಬರುತ್ತೆ. ಇದ್ರದ್ದು ಕೂಡ ಲಿಂಕ್ ಎಲ್ಲ ನಾನು ಶೇರ್ ಮಾಡ್ತೀನಿ. ತುಂಬಾ ಎಷ್ಟು ಕ್ಯೂಟ್ ಆಗಿದೆ, ಹಾಗೆ ವಾರ್ಮ್ ಆಗಿ ಇರುತ್ತೆ. ಇದು ತುಂಬಾನೇ ವಾರ್ಮ್ ಆಗಿರುತ್ತೆ. ಹಾಗೇನೆ ನೋಡಿ, ಈ ತರ ಸಪ್ರೇಟ್ ಆಗಿ ಕ್ಯಾಪ್ಸ್ ಕೂಡ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ಪಾಪುಗೆ ಕ್ಯಾಪ್ ಕೂಡ ಹಾಕ್ಲೇಬೇಕು, ನೆತ್ತಿ ಬೆಚ್ಚಗಿರ್ಬೇಕು ಪಾಪುದು, ಹಾಗಾಗಿ ಕ್ಯಾಪ್ಸ್ ಅನ್ನ ಹಾಕೋದನ್ನ ಮರಿಬೇಡಿ. ಹಾಗೇನೆ ಮಿಟನ್ಸ್, ಸಾಕ್ಸ್ ಮತ್ತೆ ಕ್ಯಾಪ್ ಇದೆಲ್ಲ ಸೆಟ್ ಬರುತ್ತೆ. ಇಂಥದ್ದು ಕೂಡ ನಾನು ತರಿಸಿ ಇಟ್ಕೊಂಡಿದ್ದೀನಿ. ಅಂಡ್ ಇದು ಕೂಡ ಫಸ್ಟ್ ಕ್ರೈಯಿಂದಾನೇ ತರಿಸಿರೋದು. ನೆಕ್ಸ್ಟ್ ನೋಡಿ, ಈ ಮಿಟನ್ಸ್ ಹಾಕೋ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ, ಪಾಪು ಉಗುರು ತುಂಬಾನೇ ಬೇಗ ಬೇಗ ಬೆಳಿತಾನೆ ಇರುತ್ತೆ. ಹಾಗಾಗಿ ಅದು ಹಿಂಗೆ ಸ್ಕ್ರಾಚಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕಷ್ಟ ಅಲ್ವಾ, ಆಮೇಲೆ ಅಳ್ತವೆ. ಅದ್ರ ಬದಲು ಈ ತರ ಮಿಟನ್ಸ್ ಹಾಕ್ಬಿಟ್ರೆ ಸ್ಕ್ರಾಚಸ್ ಮಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಟೆನ್ಷನ್ನೇ ಇರೋದಿಲ್ಲ. ಹಾಗೆ ಕೈ ಕೂಡ ಬೆಚ್ಚಗೆ ಇರತ್ತೆ. ಹಾಗೆ ಕಾಲು ಬೆಚ್ಚಗಿರೋದಕ್ಕೆ ಈ ರೀತಿಯಾಗಿ ಸಾಕ್ಸ್, ಇದು ಕಂಪ್ಲೀಟ್ ಸೆಟ್ ಬರುತ್ತೆ ಈ ರೀತಿಯಾಗಿ. ಹಾಗೇನೆ ನಾವು ಪಾಪುಗೆ ಈ ರೀತಿಯಾಗಿ ನೋಡಿ, ಪ್ರೆಸೆಂಟ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ, ಇದು ಸ್ಲೀವ್ಲೆಸ್ ಇರೋದ್ರಿಂದ. ಈ ರೀತಿಯಾಗಿ ಟೈಯಿಂಗ್ ಕೂಡ ಯೂಸ್ ಮಾಡ್ಬೋದು ನ್ಯೂ ಬಾರ್ನ್ಸಿಗೆ. ಸಮ್ಮರ್ ಅಲ್ಲಿ ಎಲ್ಲ ಹುಟ್ಟಿದ ಪಾಪುಗಳಿಗೆ ನೀವು ಇದನ್ನ ಯೂಸ್ ಮಾಡೋದೇ ಬೆಸ್ಟ್. ಇದನ್ನ ವೇರ್ ಮಾಡೋದಕ್ಕೆ ಈಸಿ, ಪಾಪುಗೆ ಹಾಕೋದಕ್ಕೆ ಈಸಿ ಆಗತ್ತೆ. ಹಾಗಾಗಿ ನ್ಯೂ ಬಾರ್ನ್ ಬೇಬೀಸ್ಗೆ ನಾನು ಸಜೆಸ್ಟ್ ಮಾಡೋದು ಫ್ರಂಟ್ ಬಟನ್ಸ್ ಇರುತ್ತಲ್ಲ ಅಂತ ಕ್ಲಾತ್ಸ್, ಮತ್ತೆ ಈ ರೀತಿಯಾಗಿ ಟೈಯಿಂಗ್ ಇರುತ್ತಲ್ವಾ ಆ ರೀತಿ ಕ್ಲಾತ್ಸ್ ಅನ್ನೇ ಬಳಸಿ ಪಾಪುಗಳಿಗೆ ಅಂತ ನಾನು ನಿಮ್ಮೆಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಹಾಗೇನೆ ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಹೀಗೆ ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಹುಡೆಡ್ ನೋಡಿ ಬ್ಲಾಂಕೆಟ್ಸ್ ತರ ಬರುತ್ತೆ, ಪಾಪು ತಲೆ ಮೇಲೆ ಈ ರೀತಿಯಾಗಿ ಹಾಕಿ ಅದನ್ನ ಕವರ್ ಮಾಡೋದಿಕ್ಕೆ ಅಂತ ಈ ರೀತಿಯಾಗಿ. ಹಾಗೆ ಇನ್ನೊಂದು ಈ ರೀತಿಯಾಗಿ ಇದೆ, ಇದು ಕೂಡ ಹುಡೆಡ್ ಬ್ಲಾಂಕೆಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದೆಲ್ಲ ಬೇಬಿ ಕ್ಲೋತಿಂಗ್ ಎಸೆನ್ಷಿಯಲ್ಸ್ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಫೀಡಿಂಗ್ ಎಸೆನ್ಷಿಯಲ್ಸ್. ಪಾಪುಗೆ ಫೀಡಿಂಗ್ ಮಾಡಬೇಕಾದ್ರೆ ಈ ಫೀಡಿಂಗ್ ಪಿಲ್ಲೋ ತುಂಬಾನೇ ಹೆಲ್ಪ್ ಆಗತ್ತೆ. ಈ ರೀತಿಯಾಗಿ ಇಟ್ಕೊಂಡು ಪಾಪುನ ಇದ್ರ ಮೇಲೆ ಆರಾಮಾಗಿ ಮಲಗಿಸ್ಕೊಂಡು ಈಸಿಯಾಗಿ ಫೀಡ್ ಮಾಡ್ಬೋದು. ಇದು ತುಂಬಾನೇ ಎಸೆನ್ಷಿಯಲ್ ಅಂತ ಹೇಳ್ತೀನಿ. ಇದು ಜಸ್ಟ್ ಫೀಡಿಂಗಿಗೆ ಅಷ್ಟೇ ಅಲ್ಲ, ಪಾಪುಗೆ ಟಮಿ ಟೈಮ್ ಮಾಡಿಸೋದಕ್ಕೆ ಪಾಪುನ ಇಲ್ಲಿ ಮಲಗಿಸಿ ಅದಕ್ಕೆ ಟಮಿ ಟೈಮ್ ಕೂಡ ಕೊಡ್ಬೋದು. ಹಾಗೇನೆ ಪಾಪುನ ಇಲ್ಲಿ ಮಧ್ಯದಲ್ಲಿ ಮಲಗಿಸಿ ಅದಕ್ಕೆ ಇಲ್ಲಿ ಬ್ಯಾಕ್ ಸಪೋರ್ಟ್ ಬರಂಗೆ ಕೂರಿಸಲೂಬಹುದು. ಇದು ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ. ಇದು ಕೂಡ ಮಸ್ಟ್ ಬೈ ಪ್ರಾಡಕ್ಟ್ ಫಾರ್ ಎವ್ರಿ ನ್ಯೂ ಮಾಮ್ಸ್ ಅಂತಾನೆ ಹೇಳ್ತೀನಿ. ಹಾಗೇನೆ ಬಿಬ್ಸ್, ಪಾಪುಗೆ ಫೀಡ್ ಮಾಡ್ಬೇಕಾದ್ರೆ ಅದಕ್ಕೆ ಬಿಬ್ಸ್ ನ ಹಾಕೋದು ಒಳ್ಳೇದು. ಎಲ್ಲಾದ್ರೂ ಅದು ಸ್ಪಿಟ್ ಅಪ್ ಮಾಡ್ತು ಅಂತಂದ್ರೆ ಎಲ್ಲ ಕ್ಲೋತ್ಸ್ ಎಲ್ಲ ಮತ್ತೆ ಗಲೀಜಾಗುವಂಥದ್ದು ಅದೆಲ್ಲ ಇರೋದಿಲ್ಲ. ಈ ಬಿಬ್ಸ್ ನ ಟೈ ಮಾಡ್ಬಿಟ್ರೆ ಆಯ್ತು. ಹಾಗೇನೆ
ನೋಡಿ ಇದು ಬರ್ಪ್ ಕ್ಲಾತ್ಸ್ ಅಥವಾ ವಾಶ್ ಕ್ಲಾತ್ಸ್ ಅಂತಾನು ಹೇಳ್ಬೋದು. ಅದಕ್ಕೆ ಪಾಪುಗೆ ಫೀಡ್ ಮಾಡಿದ್ಮೇಲೆ ಅದರ ಮೌತನ್ನ ವೈಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಾಗೇನೆ ಪಾಪುಗೆ ಆಫ್ಟರ್ ಎವ್ರಿ ಫೀಡ್ ನಾವು ಬರ್ಪ್ ಮಾಡ್ಲೇಬೇಕಲ್ವಾ, ಹಾಗಾಗಿ ಈ ರೀತಿಯಾಗಿ ಇದನ್ನ ಇಲ್ಲಿ ಹಾಕೊಂಡ್ಬಿಟ್ಟು ಪಾಪುನ ಈ ರೀತಿ ಮಲಗಿಸ್ಕೊಂಡು ಬರ್ಪ್ ಮಾಡಿದ್ರೆ ಅದೆಲ್ಲಾದ್ರೂ ಅಕಸ್ಮಾತ್ ಕಕ್ತು ವಾಮಿಟ್ ಮಾಡ್ತು ಅಂತಂದ್ರೆ ಇದ್ರ ಮೇಲೆ ಬೀಳತ್ತೆ. ಸೊ ಇದನ್ನ ಯೂಸ್ ಮಾಡ್ಬೋದು, ಬರ್ಪಿಂಗ್ ಕ್ಲಾತ್. ಹಾಗೆ ನೆಕ್ಸ್ಟ್ ಬರುವಂಥದ್ದು ಬ್ರೆಸ್ಟ್ ಪಂಪ್. ಬಟ್ ಪರ್ಸ್ನಲಿ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಪಾಪು ಆಲ್ಮೋಸ್ಟ್ 1 ವೀಕ್ ಆದಾಗ ಅದು ನೈಟ್ ಮಲಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಫುಲ್ ಎಕ್ಸಾಸ್ಟ್ ಆಗೋಗ್ತಿದ್ದೆ ನಾನಂತೂ. ಆ ಟೈಮಲ್ಲಿ ನಾನು ಪಂಪ್ ತಗೊಂಡೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ನಮ್ಮಮ್ಮ ಒಂದು ಮಾತನ್ನು ಹೇಳಿದರು, ಅಂದರೆ ಪಾಪುಗೆ ನೀನು ಎಷ್ಟು ದಿವಸ ಫೀಡ್ ಮಾಡ್ತೀಯ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ ಆಲ್ಮೋಸ್ಟ್ 1 ಇಯರ್ ಫೀಡ್ ಮಾಡ್ಬೋದು, ಇಲ್ಲ 1.5 ಇಯರ್ ಫೀಡ್ ಮಾಡ್ಬೋದು. ಈ ಚಾನ್ಸ್ ನಿನಗೆ ಮತ್ತೆ ಸಿಗುತ್ತಾ? ಅಂದರೆ ಇವಾಗ ಅದು ಹಾಲನ್ನು ಪಂಪ್ ಮಾಡಿಟ್ಟು ಬೇರೆಯವರು ಬಾಟಲ್ಗೆ ಹಾಕಿ ಫೀಡ್ ಮಾಡಿಸೋ ಅದು ಕಂಫರ್ಟೇಬಲ್, ಅದು ಪಾಪು ಕಂಫರ್ಟೇಬಲ್ ಫೀಲ್ ಮಾಡುತ್ತಾ ಅಂತ ನಮ್ಮಮ್ಮ ಹೇಳಿದ. ಆ ಒಂದು ಮಾತಿನಿಂದ ನನ್ನ ಮೈಂಡನ್ನೇ ಚೇಂಜ್ ಮಾಡಿಬಿಟ್ಟೆ. ಆ ಪಂಪೇ ಬೇಡ, ನಾನು ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ನೇ ಮಾಡ್ತೀನಿ ಅಂತ ಅಂದ್ಕೊಂಡು ಇವಾಗ ಪ್ರೆಸೆಂಟ್ಲಿ ನಾನು ಬ್ರೆಸ್ಟ್ ಫೀಡ್ನೇ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಬ್ರೆಸ್ಟ್ ಪಂಪ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹಾಗೆ ನೆಕ್ಸ್ಟ್ ಬರೋದು ನರ್ಸಿಂಗ್ ಪ್ಯಾಡ್. ಇದು ಈ ರೀತಿಯಾಗಿ ಸಿಗತ್ತೆ, ಡಿಸ್ಪೋಸಬಲ್ ಕೂಡ ಸಿಗತ್ತೆ. ನಾನು ಇದನ್ನ ರೀಯೂಸಬಲ್ ನಾನು ತರಿಸಿ ಇಟ್ಕೊಂಡಿದ್ದೀನಿ. ಅಂದ್ರೆ ಯಾವಾಗ್ಲೂ ಮಿಲ್ಕ್ ಲೀಕ್ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ, ಯಾವಾಗ ಆಗತ್ತೆ ಆ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು. ಡಿಸ್ಪೋಸಬಲ್ ಕೂಡ ತುಂಬಾನೇ ಚೆನ್ನಾಗೇ ಇರುತ್ತೆ, ಅದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಸೂಪರ್ ಬಾಟಮ್ಸ್ ಕಂಪ್ನಿದು ನಾನು ತಗೊಂಡಿರೋದು. ಇದು ತುಂಬಾನೇ ಚೆನ್ನಾಗಿದೆ, ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದ್ರದ್ದು ತುಂಬಾ ಚೆನ್ನಾಗಿದೆ. ಇದನ್ನ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಮಸ್ಟ್ ಬೈ ಪ್ರಾಡಕ್ಟ್ ಅಂತಾನೆ ನಾನು ಹೇಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಗ್ರೂಮಿಂಗ್ ಎಸೆನ್ಷಿಯಲ್ಸ್. ಅದರಲ್ಲಿ ಮೇನ್ ಆಗಿ ನೇಲ್ ಕಟರ್. ನೋಡಿ, ಪಾಪುಗಳಿಗೆ ನೇಲ್ಸ್ ಬೇಗನೆ ಬೆಳೀತಾ ಇರುತ್ತೆ, ಬೇಗ ಗ್ರೋತ್ ಆಗತ್ತೆ. ಹಾಗಾಗಿ ನೇಲ್ ಕಟರ್ ಒಂದು ಬೇಕಾಗತ್ತೆ. ತುಂಬಾ ಚಿಕ್ಕ ಪಾಪುಗಳಿಗೆ ನೇಲ್ ಕಟರ್ಸ್ ನ ಬಳಸೋದಕ್ಕೆ ನಮ್ಗೆ ಭಯ ಆಗತ್ತೆ, ಎಲ್ಲಿ ಅದರ ಸ್ಕಿನ್ ಪೀಲ್ ಆಗ್ಬಿಡುತ್ತೋ ಅಂತ ಹೆದರಿಕೆ ಆಗತ್ತೆ. ಹಾಗಾಗಿ ನಾನು ಪ್ರೆಸೆಂಟ್ಲಿ ಇದನ್ನೇನು ಯೂಸ್ ಮಾಡಿಲ್ಲ. ನೇಲ್ಸ್ ಕಟ್ ಮಾಡೋದಕ್ಕೆ ನೋಡಿ ಇವಾಗಂತೂ ಈ ತರ ಪುಟಾಣಿ ಸೀಸರ್ ಎಲ್ಲ ಬರುತ್ತೆ. ಈ ರೀತಿಯಾಗಿ ಕರ್ವ್ಡ್ ಎಡ್ಜಸ್ ಇರೋದ್ರಿಂದ ಅದರ ಸ್ಕಿನ್ ಪೀಲ್ ಆಗುತ್ತೆ, ಏನಾದ್ರು ಕಟ್ಸ್ ಆಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಈಸಿಯಾಗಿ ನಾವು ಪಾಪು ಮಲ್ಕೊಂಡಿದ್ದಾಗ ಅದರ ನೇಲ್ಸ್ ಅನ್ನ ಕಟ್ ಮಾಡಿಬಿಡ್ಬೋದು. ಇದು ತುಂಬಾನೇ ಎಸೆನ್ಷಿಯಲ್. ಹಾಗೇನೆ ಪಾಪು ಹೇರ್ಸ್ ನ ಕೂಮ್ ಮಾಡೋದಕ್ಕೆ ನೋಡಿ, ಇದು ಸಾಫ್ಟ್ ಬ್ರಿಸಲ್ಸ್ ಇರುವಂತಹ ಒಂದು ಬ್ರಷ್. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಪಾಪು ಒಂಚೂರು ದೊಡ್ಡಾಯ್ತು ಅಂದಮೇಲೆ ನಾವು ಈ ರೀತಿಯಾದ ಕೂಂಬನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಈ ರೀತಿಯಾಗಿ ಪ್ರೊಟೆಕ್ಷನ್ ಇರೋದ್ರಿಂದ ಸ್ಕ್ಯಾಲ್ಪ್ಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ, ಈಸಿಯಾಗಿ ಕೂಮ್ ಮಾಡ್ಬೋದು ಪಾಪುವಿನ ಹೇರ್ನ. ಹಾಗೇನೆ ನೋಡಿ, ಈ ರೀತಿಯಾಗಿ ಟ್ವೀಸರ್ಸ್ ಬರುತ್ತೆ. ಏನಾದ್ರು ಮೂಗಲ್ಲಿ ಡರ್ಟ್ ಇತ್ತು ಅಂದ್ರೆ ಇದನ್ನೆಲ್ಲ ಹಿಂಗೆ ತೆಗೆಯೋದಕ್ಕೆ ಯೂಸ್ ಮಾಡ್ತಾರೆ ಈ ಟ್ವೀಸರ್ನ. ಬಟ್ ನಾನಂತೂ ಪ್ರೆಸೆಂಟ್ಲಿ ಈ ಟ್ವೀಸರ್ನ ಯೂಸೇ ಮಾಡಿಲ್ಲ, ಬಟ್ ಹೆಲ್ಪ್ ಆಗ್ಬೋದು. ಇದೆಲ್ಲ ಕಂಪ್ಲೀಟ್ ಸೆಟ್ಟೇ ಬಂದ್ಬಿಡತ್ತೆ. ಹಾಗೇನೆ ಪಾಪುವಿನ ನೋಡಿ ಮೌತ್ ಕ್ಲೀನ್ ಮಾಡೋದಕ್ಕೆ ಈ ರೀತಿಯಾಗಿ ಪುಟಾಣಿ ಇದೊಂದು ಸಿಲಿಕಾನ್ ಬ್ರಷ್ ಬರುತ್ತೆ. ಅದರ ಟಂಗನ್ನೆಲ್ಲ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಬೋದು ಈಸಿಯಾಗಿ. ಎಷ್ಟೇ ಚಿಕ್ಕ ಪಾಪುಗಳಿಗೂ ಬೇಕಾದ್ರೂ ನಾವು ಇದನ್ನ ಯೂಸ್ ಮಾಡ್ಬೋದಾಗಿದೆ. ಹಾಗೇನೆ ಇದು ನೋಡಿ ನೇಲ್ ಫೈಲರ್. ಪಾಪುವಿನ ನೇಲ್ಸ್ ನ ಕಟ್ ಮಾಡಿದಾಗ ಅದು ಶಾರ್ಪ್ ಎಡ್ಜಸ್ ಎಲ್ಲಾದ್ರೂ ಉಳಿದಿತ್ತು ಅಂತಂದ್ರೆ ಈ ರೀತಿಯಾಗಿ ನಾವು ಶೇಪ್ ಮಾಡೋದ್ರಿಂದ ಅದು ಶಾರ್ಪ್ ಎಡ್ಜಸ್ ಎಲ್ಲ ಹೋಗ್ಬಿಡತ್ತೆ. ಸೊ ಇದೊಂದು. ಹಾಗೇನೆ ಒಂದು ಥರ್ಮೋಮೀಟರ್ ಇಟ್ಕೊಂಡಿರಿ. ಪಾಪುವಿನ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಇದು ಬೇಕಾಗೇ ಆಗತ್ತೆ. ಅಕಸ್ಮಾತ್ ಪಾಪುಗೆ ಜ್ವರ ಬಂತು ಅಂದಾಗೆಲ್ಲ ನಾವು ಅದರ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಒಂದು ಥರ್ಮೋಮೀಟರ್. ಇದಿಷ್ಟು ಗ್ರೂಮಿಂಗ್ ಎಸೆನ್ಷಿಯಲ್ಸ್. ಹಾಗೆ ಇನ್ನೊಂದು ನೋಡಿ, ಪಾಪುಗೆ ಅಕಸ್ಮಾತ್ ಶೀತ ಆಯ್ತು ಅಂತಂದ್ರೆ ಡಾಕ್ಟರ್ ಕೊಟ್ಟಿರುವಂತಹ ನೇಸಲ್ ಡ್ರಾಪ್ಸ್ನ ಪಾಪು ಮೂಗಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ನೋಡಿ ಬಲ್ಬನ್ನ ಪ್ರೆಸ್ ಮಾಡಿ ಈ ರೀತಿಯಾಗಿ ಪಾಪು ಮೂಗಿಗೆ ಹಿಡಿಯೋದ್ರಿಂದ ಪಾಪುವಿನ ಮೂಗಲ್ಲಿ ಏನಾದ್ರೂ ಮ್ಯೂಕಸ್ ಇತ್ತು, ಏನಾದ್ರೂ ಬ್ಲಾಕ್ ಆಗಿತ್ತು ಅಂದಾಗ ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಕಂಫರ್ಟೇಬಲ್ ಫೀಲ್ ಅನ್ನ ಕೊಡತ್ತೆ, ಈಸಿಯಾಗಿ ಬ್ರೀತ್ ಮಾಡ್ಬೋದು ಅವಾಗ ಪಾಪು. ಹಾಗಾಗಿ ಇದು ಕೂಡ ಎಸೆನ್ಷಿಯಲ್ ಅಂತ
ನಾನು ಹೇಳ್ತೀನಿ. ಇದಿಷ್ಟು ಪಾಪುವಿನ ಗ್ರೂಮಿಂಗ್ ಎಸೆನ್ಷಿಯಲ್. ನೆಕ್ಸ್ಟ್ ಕಮಿಂಗ್ ಟು ಬೇಬಿ ಮೆಡಿಸಿನ್ಸ್. ಪಾಪುಗೆ ಅಕಸ್ಮಾತ್ ಶೀತ ಆಯ್ತು ಅಂತಂದ್ರೆ ನೋಡಿ ಈ ರೀತಿಯಾದ ನೇಸಲ್ ಸ್ಪ್ರೇನ ಕೊಡ್ತಾರೆ. ಇದೆಲ್ಲದೂ ನನ್ನ ಪೀಡಿಯಾಟ್ರಿಷಿಯನ್ ನನಗೆ ಪಾಪುಗೆ ಸಜೆಸ್ಟ್ ಮಾಡಿರೋದು. ಸೊ ನೀವೆಲ್ಲ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪೀಡಿಯಾಟ್ರಿಷಿಯನ್ನ ಒಂದ್ಸತಿ ಕನ್ಸಲ್ಟ್ ಮಾಡಿನೇ ಯೂಸ್ ಮಾಡಿ. ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಷ್ಟೇ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೇಸಿವಿಯಾನ್ ಅಂತ ನೇಸಲ್ ಡ್ರಾಪ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಅಕಸ್ಮಾತ್ ಶೀತ ಆಯ್ತು, ಜ್ವರ, ಕೆಮ್ಮು ಇದೆಲ್ಲ ಇತ್ತು ಅಂತಂದ್ರೆ ಫೆಬ್ರೆಕ್ಸ್ ಪ್ಲಸ್ ಅನ್ನೋದು ಒಂದು ಡ್ರಾಪ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಅಕಸ್ಮಾತ್ ಪಾಪುಗೆ ಜ್ವರ ಬಂತು ಅಥವಾ ಬೇರೆ ಟೈಮಲ್ಲೇ ಜ್ವರ ಬಂತು, ಆ ಟೈಮಲ್ಲಿ ಹಾಕೋದಕ್ಕೆ ಅಂತ ಡೋಲೋ ಡ್ರಾಪ್ಸ್. ಇವಾಗ ಪಾಪು ತುಂಬಾನೇ ಅಳ್ತಾ ಇತ್ತು, ತುಂಬಾ ಕಿರಿಕಿರಿ ಮಾಡ್ತಾ ಇತ್ತು ಅಂದ್ರೆ ಅದಕ್ಕೆ ಹೊಟ್ಟೆ ನೋವು ಆಗಿರಬಹುದು. ಯೂಶಲಿ ತುಂಬಾ 0 to 3 months ಮಕ್ಳಿಗಂತೂ ಆಗಾಗ ಹೊಟ್ಟೆ ನೋವು ಆಗ್ತಾನೆ ಇರತ್ತೆ. ಯಾಕೆ ಅಂದ್ರೆ ಅವು ಹಾಲು ಕುಡಿಬೇಕಾದ್ರೆ ಗಾಳಿನ ಇಂಟೇಕ್ ಮಾಡ್ಕೊಂಡಿರ್ತವೆ. ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿ ಅದು ಕೋಲಿಕ್ ಪೇನ್ ಬರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಕೋಲಿಕ್ ಏಡ್ ನ ಬಳಸ್ಬೋದು. ಅವಾಗ ಅದಕ್ಕೆ ರಿಲೀಫ್ ಅನ್ಸತ್ತೆ. ಹಾಗೇನೆ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಅಂತ ಒಂದು ಮಲ್ಟಿ ವಿಟಮಿನ್ ಡ್ರಾಪ್ಸ್ ನ ಕೊಟ್ಟಿದ್ದಾರೆ, ಮಾಕ್ಟೇಲ್ ಅಂತ. ಹಾಗೇನೆ ಇನ್ನೊಂದು ಇದು ವಿಟಮಿನ್ D3 ಕೊಲೆಕ್ಯಾಲ್ಸಿಫೆರಾಲ್ ಓರಲ್ ಡ್ರಾಪ್ಸ್ ಅಂತ ಇದನ್ನ ಒಂದು ಕೊಟ್ಟಿದ್ದಾರೆ. ಇದಿಷ್ಟು ಪಾಪುವಿನ ಮೆಡಿಸಿನ್ಸ್ ಆಯ್ತು. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಫೀಡ್ ಮಾಡ್ಬೇಕಾದ್ರೆ ನಿಪ್ಪಲ್ ಕ್ರ್ಯಾಕ್ ಬಂದ್ಬಿಟ್ಟಿತ್ತು. ತುಂಬಾನೇ ಪೇನ್ ಆಗೋದು ನಂಗೆ ಫೀಡ್ ಮಾಡ್ಬೇಕಾದ್ರೆ. ಆ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಒಂದು ನಿಪ್ಪಲ್ ಶೀಲ್ಡ್ ಅನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಇರುತ್ತೆ ನೋಡಿ. ಇದನ್ನ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಂಡು ಫೀಡ್ ಮಾಡ್ಬೋದು. ಹೀಗೆ ಅಕಸ್ಮಾತ್ ನಿಮ್ಗೆ ನಿಪ್ಪಲ್ ಕ್ರ್ಯಾಕ್ ಬಂದಿತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಆರಲ್ಸ್ ನಿಪ್ ಕೇರ್ ಅಂತ ಒಂದು ಕ್ರೀಮ್ ಅನ್ನ ಕೂಡ ಡಾಕ್ಟರ್ ನಿಮ್ಗೆ ಕೊಡ್ತಾರೆ. ಅದನ್ನ ಯೂಸ್ ಮಾಡೋದ್ರಿಂದ ಆ ಕ್ರ್ಯಾಕ್ ಎಲ್ಲ ಏನಾದ್ರು ಬಂದಿತ್ತು ಅಂತಂದ್ರೆ ವಾಸಿ ಆಗತ್ತೆ ಅಂಡ್ ಈಸಿಯಾಗಿ ನೀವು ಫೀಡ್ ಮಾಡ್ಬೋದಾಗಿದೆ. ಆಮೇಲೆ ಬರೋದಾದ್ರೆ ಬೇಬಿ ಟಾಯ್ಸ್. 0 to 3 months ಓಲ್ಡ್ ಬೇಬಿಗೆ ವಿಷನ್ ಅಷ್ಟು ಏನು ಕ್ಲಿಯರ್ ಇರೋದಿಲ್ಲ. ಅವಕ್ಕೆ ಜಸ್ಟ್ ದೇ ಕ್ಯಾನ್ ಸೆನ್ಸ್ ಓನ್ಲಿ ಬ್ಲ್ಯಾಕ್ ಅಂಡ್ ವೈಟ್. ಹಾಗಾಗಿ ನಾವು ಈ ರೀತಿಯಾದ ನೋಡಿ ಪ್ಲೇ ಕಾರ್ಡ್ಸ್ ಎಲ್ಲಾನು ಬರುತ್ತೆ ಬ್ಲ್ಯಾಕ್ ಅಂಡ್ ವೈಟ್ ಇಂದು, ಅದನ್ನ ಕೂಡ ನಾವು ತೋರಿಸ್ತಾ ಇರ್ಬೋದು. ಆಮೇಲೆ ಈ ರೀತಿಯಾಗಿ ನೋಡಿ ಈ ತರ ಬರುತ್ತೆ. ಇದೊಂದು ಮೈ ಫಸ್ಟ್ ಬುಕ್ ಅಂತ ಇದೆ. ಇದನ್ನ ನಾವು ತೋರಿಸೋದ್ರಿಂದ ಅದರ ವಿಷನ್ ಕೂಡ ಇಂಪ್ರೂವ್ ಆಗತ್ತೆ. ಹಾಗೇನೆ ಒಂದು 3 months ಆಗೋ ಹೊತ್ತಿಗೆ ಪಾಪುಗಳೆಲ್ಲ ತುಂಬಾನೇ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಹಾಗಾಗಿ ಈ ರೀತಿಯಾದ ಸ್ಪಿನ್ನರ್ಸ್ ನ ಕೂಡ ನಾವು ನೋಡಿ ಯೂಸ್ ಮಾಡ್ಬೋದು. ಹಾಗೆ ಅಕಸ್ಮಾತ್ ಪಾಪುಗಳು ತುಂಬಾ ಅಳ್ತಿತ್ತು, ಆ ರೀತಿಯಾಗಿ ಅವುಗಳನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾದ ರ್ಯಾಟಲ್ಸ್ ನ ಯೂಸ್ ಮಾಡ್ಬೋದು. ನೋಡಿ ಇದು ಕೂಡ ಒಂದು ರ್ಯಾಟಲ್. ಹಾಗೇನೆ ಈ ತರ ಸ್ಕ್ವೀಕರ್ಸ್ ಅಂತ ಅಂತಾರೆ, ಇದನ್ನ ಕೂಡ ನಾವು ಯೂಸ್ ಮಾಡ್ಬೋದು 0 to 3 months ಪಾಪುಗಳಿಗೆ. ಇದಿಷ್ಟು ಟಾಯ್ಸ್ ಬಗ್ಗೆ ಆಯ್ತು ಅಂಡ್ ಮೆಡಿಸಿನ್ಸ್ ಬಗ್ಗೆ. ನೋಡಿ ಈ ತರ ಕ್ರೆಡಲ್ ಹ್ಯಾಂಗಿಂಗ್ ಟಾಯ್ನ ನೋಡಿ ಈ ಥರನೇ ಕೊಟ್ಟಿದ್ದಾರೆ. ಅದನ್ನು ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ಪಾಪು ಇದನ್ನು ನೋಡಿಕೊಂಡು ಮಲ್ಕೊಂಡ್ಬಿಡತ್ತೆ. ಇಲ್ಲಿ ನೋಡಿ ಈ ಥರ. ದೀಸ್ ಆರ್ ಆಲ್ ದ ಬೇಬಿ ಎಸೆನ್ಷಿಯಲ್ಸ್ ನಾನು ನನ್ನ ಪಾಪುಗೆ ಯೂಸ್ ಮಾಡ್ತಿರೋದು. ಇದಕ್ಕಿಂತ ತುಂಬಾ ಐಟಮ್ಸ್ ಬೇಬಿ ಪ್ರಾಡಕ್ಟ್ಸ್ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ. ಬಟ್ ನಾನು ಎಷ್ಟು ಎಸೆನ್ಷಿಯಲ್ ಇದೆಯೋ ಅದನ್ನು ನಾನು ಪರ್ಚೇಸ್ ಮಾಡಿ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು. ನ್ಯೂ ಮಾಮ್ಸ್ಗೆ ಹಾಗೇನೆ ಎಕ್ಸ್ಪೆಕ್ಟಿಂಗ್ ಇರೋರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ಆ್ಯಂಡ್ ನಮ್ಮ ಪಪ್ಪ. ಯಾಕೆಂದರೆ ನಾನು ಏನೇ ಪ್ರಾಡಕ್ಟ್ಸ್ ಬೇಕು, ನನಗೆ ಈ ಪ್ರಾಡಕ್ಟ್ಸ್ ಬೇಕು ಪಾಪುಗೆ ಅಂತ ಹೇಳಿದಾಗ ನನಗೆ ಇದನ್ನೆಲ್ಲ ಕೊಡಿಸಿದ್ದಾರೆ. ಆ್ಯಂಡ್ ನನಗೆ ಈ ರೀತಿ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಬೇಬಿ ಆಲ್ಸೋ. ನಾನು ಈ ವಿಡಿಯೋ ಶೂಟ್ ಮಾಡಬೇಕು ಆಲ್ಮೋಸ್ಟ್ 1 hour ಆಗಿದೆ. ಅಲ್ಲಿ ತನಕನೂ ತುಂಬಾ ಸಪೋರ್ಟ್ ಮಾಡಿದೆ, ಚೂರು ಅಳ್ದಲೇನೆ.
ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಬೇಬಿ ಆಲ್ಸೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು.